Hello everyone, welcome back to another video. In this video, we are going to learn some daily useful English sentences with Kannada meaning. ನೀವೇನಾದರೂ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿತಾ ಇದ್ರೆ ಈ ಒಂದು ವಾಕ್ಯಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸೆಂಟೆನ್ಸ್ ನೋಡಿ, ಅವನು ಶ್ರೀಮಂತ. ಈ ಒಂದು ವಾಕ್ಯವನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? He is rich. ಹಿ ಇಸ್ ರಿಚ್. ಅವನು ಶ್ರೀಮಂತನಲ್ಲ ಅಥವಾ ಅವನು ಶ್ರೀಮಂತ ಇಲ್ಲ. ಈ ಒಂದು ವಾಕ್ಯವನ್ನ ಯಾವ ರೀತಿ ಹೇಳ್ತೀವಿ? He is not rich. ಹಿ ಈಸ್ ನಾಟ್ ರಿಚ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಅವನು ಶ್ರೀಮಂತ ಆಗಿದ್ದ. ಈಗಿಲ್ಲ, ಬಟ್ ಪಾಸ್ಟ್ ಅಲ್ಲಿ ಅವನು ಶ್ರೀಮಂತ ಆಗಿದ್ದ. ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? He was rich. ಹಿ ವಾಸ್ ರಿಚ್. ನೆಕ್ಸ್ಟ್ ನೋಡಿ, ಅವನು ಶ್ರೀಮಂತ ಆಗಿರಲಿಲ್ಲ. ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? He was not rich. ಹಿ ವಾಸ್ ನಾಟ್ ರಿಚ್. ನೆಕ್ಸ್ಟ್ ನೋಡಿ, ಅವನು ಶ್ರೀಮಂತನ. ಇಲ್ಲಿ ನಾವು ಬೇರೆಯವರಿಗೆ ಪ್ರಶ್ನೆ ಕೇಳ್ತಾ ಇದೀವಿ, ಅವನು ಶ್ರೀಮಂತ ಇದ್ದಾನೆ ಅಥವಾ ಇಲ್ಲ ಅಂತ. ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? Is he rich? ಇಸ್ ಈ ರಿಚ್. ಇಸ್ ಈ ರಿಚ್ ಅಂದ್ರೆ ಅವನು ಶ್ರೀಮಂತನ ಅಂತ. ನೆಕ್ಸ್ಟ್ ಸೆಂಟೆನ್ಸ್, ಅವನು ಶ್ರೀಮಂತ ಆಗಿರುತ್ತಾನೆ ಅಂದ್ರೆ ಫ್ಯೂಚರ್ ಅಲ್ಲಿ ಒಂದಿನ ಅವನು ಶ್ರೀಮಂತ ಆಗಿರುತ್ತಾನೆ. ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? He will be rich. ಹಿ ವಿಲ್ ಬಿ ರಿಚ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನನಗೆ ಸಿಟ್ಟು ಬಂತು. ಈ ಒಂದು ವಾಕ್ಯವನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? I got angry. ಐ ಗಾಟ್ ಆಂಗ್ರಿ. ಐ ಗಾಟ್ ಆಂಗ್ರಿ ಅಂದ್ರೆ ನನಗೆ ಸಿಟ್ಟು ಬಂತು. ನೆಕ್ಸ್ಟ್ ನೋಡಿ, ನನಗೆ ಸಿಟ್ಟು ಬರಲಿಲ್ಲ. ಈ ಒಂದು ವಾಕ್ಯವನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? I did not get angry. ಐ ಡಿಡ್ ನಾಟ್ ಗೆಟ್ ಆಂಗ್ರಿ ಅಂದ್ರೆ ನನಗೆ ಸಿಟ್ಟು ಬರಲಿಲ್ಲ. ನಿನಗೆ ಸಿಟ್ಟು ಬಂತ ಕೆಲವೊಮ್ಮೆ ಕೇಳ್ತೀವಿ, ಕೆಲವೊಬ್ಬರಿಗೆ ಚಿಡಾಯಿಸಿದ್ರೆ ಅವರಿಗೆ ಕೇಳ್ತೀವಿ ನಿನಗೆ ಸಿಟ್ಟು ಬಂತ ಅಂತ, ರೈಟ್? ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? Did you get angry? ಡಿಡ್ ಯು ಗೆಟ್ ಆಂಗ್ರಿ ಅಂದ್ರೆ ನಿನಗೆ ಸಿಟ್ಟು ಬಂತ. ನೆಕ್ಸ್ಟ್ ನೋಡಿ, ನಿನಗೆ ಸಿಟ್ಟು ಬರ್ಲಿಲ್ವಾ? ಅವನು ನಿನಗೆ ತುಂಬಾ ಟಾರ್ಚರ್ ಕೊಟ್ಟ, ನಿನಗೆ ತುಂಬಾ ಚಿಡಾಯಿಸಿದ, ನಿನಗೆ ಸಿಟ್ಟು ಬರ್ಲಿಲ್ವಾ? ಈ ಒಂದು ವಾಕ್ಯವನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? Didn't you get angry? ಡಿಡಂಟ್ ಯು ಗೆಟ್ ಆಂಗ್ರಿ ಅಂದ್ರೆ ನಿನಗೆ ಸಿಟ್ಟು ಬರ್ಲಿಲ್ವಾ ಅಂತ, ರೈಟ್? ನೆಕ್ಸ್ಟ್ ನೋಡಿ, ನಿನಗೆ ಯಾಕೆ ಸಿಟ್ಟು ಬಂತು? ಅವನು ನಿನಗೆ ಏನು ಮಾಡಿಲ್ಲ, ಸುಮ್ಮನೆ ನಿನಗೆ ಯಾಕೆ ಸಿಟ್ಟು ಬಂತು ಅಂತ ಕೇಳ್ತೀವಿ, ರೈಟ್? ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? Why did you get angry? ವೈ ಡಿಡ್ ಯು ಗೆಟ್ ಆಂಗ್ರಿ ಅಂದ್ರೆ ನಿನಗೆ ಯಾಕೆ ಸಿಟ್ಟು ಬಂತು ಅಂತ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನನಗೆ ಸುಸ್ತಾಯ್ತು. ತುಂಬಾ ಕೆಲಸ ಇತ್ತು, ಕೆಲಸ ಮಾಡಿ ಮಾಡಿ ನನಗೆ ಸುಸ್ತಾಯ್ತು. ಈ ಒಂದು ವಾಕ್ಯವನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? I got tired. ಐ ಗಾಟ್ ಟಯರ್ಡ್. ಐ ಗಾಟ್ ಟಯರ್ಡ್ ಅಂದ್ರೆ ನನಗೆ ಸುಸ್ತಾಯ್ತು. ನನಗೆ ಸುಸ್ತಾಗಲಿಲ್ಲ. ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? I did not get tired. ಐ ಡಿಡ್ ನಾಟ್ ಗೆಟ್ ಟಯರ್ಡ್ ಅಂದ್ರೆ ನನಗೆ ಸುಸ್ತಾಗಲಿಲ್ಲ. ನೆಕ್ಸ್ಟ್ ನೋಡಿ, ನಿನಗೆ ಸುಸ್ತಾಯ್ತಾ? ಈ ಒಂದು ವಾಕ್ಯವನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? Did you get tired? ಡಿಡ್ ಯು ಗೆಟ್ ಟಯರ್ಡ್ ಅಂದ್ರೆ ನಿನಗೆ ಸುಸ್ತಾಯ್ತು. ನೆಕ್ಸ್ಟ್ ನೋಡಿ, ನಿನಗೆ ಸುಸ್ತಾಗ್ಲಿಲ್ವಾ? ಇಷ್ಟೆಲ್ಲ ಕೆಲಸ ಮಾಡಿ ಮಾಡಿ ನಿನಗೆ ಸುಸ್ತಾಗ್ಲಿಲ್ವಾ? ಈ ಒಂದು ವಾಕ್ಯವನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? Didn't you get tired? ಡಿಡಂಟ್ ಯು ಗೆಟ್ ಟಯರ್ಡ್ ಅಂದ್ರೆ ನಿನ್ಗೆ ಸುಸ್ತಾಗ್ಲಿಲ್ವಾ? ನೆಕ್ಸ್ಟ್ ನೋಡಿ, ನಿನ್ಗೆ ಯಾಕೆ ಸುಸ್ತಾಯಿತು? ಏನು ಕೆಲಸನೇ ಮಾಡಿಲ್ಲ ನೀನು, ನಿನ್ಗೆ ಯಾಕೆ ಸುಸ್ತಾಯಿತು? ಈ ಒಂದು ವಾಕ್ಯವನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? Why did you get tired? ವೈ ಡಿಡ್ ಯು ಗೆಟ್ ಟಯರ್ಡ್ ಅಂದ್ರೆ ನಿನ್ಗೆ ಯಾಕೆ ಸುಸ್ತಾಯಿತು ಅಂತ. ಹೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಲೆಟ್ಸ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.